ರಾಜಣ್ಣ ಅವ್ರಿಗೂ ನಿಮಗೂ ವೈಯಕ್ತಿಕವಾಗಿ ಏನಾದ್ರೂ ದ್ವೇಷ ಇದೆಯಾ ಸ್ವಾಮೀಜಿ? ಆತನ ನಾವು ನೋಡೇ ಇಲ್ಲ. ಆತ ಯಾರು ಏನು ಎಂತೂ ಏನು ಗೊತ್ತಿಲ್ಲ. ಮತ್ತೆ ಯಾಕೆ ಅಷ್ಟು ಕೆರಳಿ ಕೆಂಡವಾಗ್ತಿದ್ದಾರೆ ನಿಮ್ಮ ಹೆಸರೆತ್ತಿದ್ರೆ? ಅದು ಅವ್ರ ಉಚಿತನ. ಈಗ ದೇವೇಗೌಡರು ಅಂತ ಅವರು ನಮ್ಮ ದೇಶಕ್ಕೆ ಒಳ್ಳೆ ರತ್ನದಂಥ ಮನುಷ್ಯರು, ಅನೇಕ ಒಳ್ಳೆ ಕೆಲಸಗಳನ್ನು ಮಾಡಿರ್ತಕ್ಕಂಥವ್ರು, ಮಹಾನ್ ವ್ಯಕ್ತಿ, ವಯಸ್ಸಾದವರು. ಅಂಥವರು ಎಲೆಕ್ಷನ್ಗೆ ನಿಂತ್ಕೊಂಡಾಗ ಈತ ಏಕವಚನದಲ್ಲಿ ಹೇಳಿ ಬೈದು ಅದು ಮಾಡಿ ಇದು ಮಾಡಿ ಏನೇನೋ ಮಾಡಿ ಅಂಥ ವ್ಯಕ್ತಿ ಅವನಿಗೆ ನಾವು ಹೇಳಬಾರ್ದು. ಏಕೆಂದರೆ ಇದು ಟಿ ವಿ ಮುಂದೆ ಇರ್ತಕ್ಕಂಥದ್ದು. ಅವನ ವಿಷಯ ಬಿಟ್ಬಿಡಿ, ಅವನು ಮಾತಾಡೋದಕ್ಕೆ ಹೋಗ್ತಾ ಇಲ್ಲ. ನಿಮ್ಮ ಬಗ್ಗೆನೇ ಮಾತನಾಡಿದ್ರು, ನಿಮ್ಮ ಪೀಠದ ಬಗ್ಗೆ ಮಾತನಾಡಿದ್ರು, ಪವಿತ್ರವಾದ ಕಾವಿ ಬಟ್ಟೆ ಬಗ್ಗೆ ಮಾತನಾಡಿದ್ರು. ಮಾತಾಡಲಿ, ಅದಕ್ಕೇನು ಬೇಕು. ಅವರು ಏನು ಮಾತಾಡೋದು ನಮಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇರೋದನ್ನು ನಾವು ಕೇಳ್ತಾ ಇರೋದು ಅಷ್ಟೇ. ಅವ್ರೇನು ಮಾತಾಡೋದ್ರು ಅಂತ ನಮಗೆ ಗೊತ್ತಿಲ್ಲ. ನೀವು ರಾಜಕೀಯಕ್ಕೆ ಪ್ರವೇಶ ಮಾಡಬಾರ್ದು, ರಾಜಕೀಯ ವಿಚಾರಗಳಲ್ಲಿ ನೀವು ಮೂಗು ತೂರಿಸಬಾರ್ದು. ನಾವು ಬರ್ತೀವಿ, ಹಾಗೆ ನೀವು ಇನ್ ಕೇಸ್ ಏನಾದರೂ ರಾಜಕೀಯಕ್ಕೆ ಬಂದರೆ ರಾಜಕಾರಣಿಗಳು ಬರ್ತೀವಿ, ಪೀಠ ಬಿಟ್ಕೊಡ್ಲಿ ಅಂತ ಹೇಳಿ ಸವಾಲು ಹಾಕಿ ಬಿಟ್ಕೊಡ್ತೀವಿ ಅಂತ ಹೇಳಿದ್ವಲ್ಲ. ಹಾಂ, ಬಿಟ್ಕೊಡ್ತೀರಿ? ಹಾಂ, ಬಂದರೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ವಲ್ಲ. ಬರಲಿ ಅಂದ್ರೆ ಅವರಿಗೆ ಆ ಯೋಗ್ಯತೆ ಇದೆಯಾ ಪೀಠದ ಮೇಲೆ ಕೂರುವಂಥದ್ದು? ಅದು ನಮ್ಗೆ ಅವರೇ ತಿಳ್ಕೊಬೇಕು. ಅವ್ರು ಹೇಳಿದ್ದು ನಾನು ಕಾವಿ ತೆಗೆದುಬಿಟ್ಟು ಕಾವಿ ಹಾಕೊಂಡು ಬರ್ತೀನಿ, ಪೀಠ ಬಿಟ್ಕೊಡ್ಲಿ ಅಂದ್ರು. ಆಯ್ತು ಅಂತ ಹೇಳ್ದು. ಬರ್ಲಿ ಅಂತೀರಿ? ಬರಲಿ. ಈ ರಾಜಕೀಯ ದಿವಸಕ್ಕೆಲ್ಲ ಸಾಯೋವರೆಗೆ ಗಮನ ಇಟ್ಕೊಳ್ಳಿ. ಹಾಂ, ಆಮೇಲೆ ಒಂದು ದಿವ್ಸಕ್ಕೆ ಬಂದು ಬಟ್ಟೆ ಬಿಚ್ಚಿಬಿಟ್ಟು ಆಯಿತು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಇದು ಮಾಡೋದು, ಅದು ಗಿಲಿಟು. ಬರೋ ಹಾಗಿದ್ರೆ ಎಲ್ಲವನ್ನ ಕೂಡ ಪರಿತ್ಯಾಗ ಮಾಡಿ ಬರಬೇಕು. ಹಾಂ, ಕೊನೆ ತನಕ ಇರಬೇಕು. ಸವಾಲ್ ಹಾಕ್ತಿದ್ದೀರಿ ನೀವು ಹಾಗಾದ್ರೆ ರಾಜಣ್ಣ ಅವರಿಗೆ? ನಾವು ಸವಾಲ್ ಹಾಕ್ಲಿಲ್ಲ, ನೀವು ಕೇಳೋದ್ರಿಂದ ನಾವು ಹೇಳ್ದು ಅಷ್ಟೇ. ಸರಿ, ನಾವು ಸವಾಲ್ ಯಾಕೆ ಹಾಕೋದು? ಸರಿ. ಈಗ ಕೆಲವರು ಈ ರಾಜಕೀಯದಿಂದ ದೂರ ನಿಂತು ಮಾತನಾಡೋರು ಹೇಳ್ತಿದ್ದಾರೆ, ಸ್ವಾಮೀಜಿಗಳಿಗೆ ಬೇಡವಾಗಿತ್ತು, ಮಾತನಾಡ್ಬಿಟ್ರು, ಮಾತನಾಡಿದ ನಂತರದಲ್ಲಿ ಪೀಠಕ್ಕೂ ಅಗೌರವ ಆಯಿತು. ರಾಜಕೀಯವಾಗಿ ನಾವು ಮಾತಾಡಲಿಲ್ಲ, ಅದೇ ಗಮನ ಇಟ್ಕೊಳ್ಳಿ. ನಮ್ಮದು ಅಭಿಪ್ರಾಯ ಜನಗಳ ಮುಂದೆ ಈ 3 ಅಂಶ ಇಡಬೇಕು ಅಂತ ಇತ್ತು. ಯಾಕೆಂದರೆ ಇವಾಗ ನಮ್ಮ ಬೆಂಗಳೂರು ನಗರನ ಉಂಡೆ ಆಗಿರೋದನ್ನು ಒಡೆದಾಕಿ ಚೂರು ಚೂರು ಮಾಡ್ತೀನಿ ಅಂತ ಹೋಗಿರೋರಿಗೆ ಏನು ಹೇಳೋದು? ಆ ರೀತಿ ಮಾಡಿಬಿಡಿಯಪ್ಪ, ಕೆಂಪೇಗೌಡರ ಹೆಸರು ಹಾಳಾಗ್ಬಿಡುತ್ತೆ. ಉಂಡೆಯಾಗೇ ಇರಲಿ, ಕೆಂಪೇಗೌಡರ ಹೆಸರು ಉಳಿಯುತ್ತೆ, ಅದನ್ನು ಉಳಿಸಿ ಅಂತ ಒಂದು. ಇನ್ನೊಂದು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ 2 ಭಾಗ ಆದರೆ ಉತ್ತರ ಕರ್ನಾಟಕದವರೆಲ್ಲ ಬೆಳೀತಾರೆ. ಇವಾಗ ಯಾಕೆ ಬೆಳೀತಾ ಇಲ್ಲ ಅಂತ ಅಂದರೆ ಅವರೆಲ್ಲರೂ ಇಲ್ಲಿ ಗುಳೆವು ಬಂದು ಬೆಂಗಳೂರು ನಗರ ಸೇರಿ ಇಲ್ಲಿ ಬದುಕ್ತಾ ಇದ್ದಾರೆ. ಅಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಅವ್ರದ್ದು ಅಭಿವೃದ್ಧಿ ಆಗಬೇಕಾ ಬೇಡವಾ? ಅಲ್ಲಿ ರಾಜಕೀಯದವ್ರು ಏನು ಮಾಡ್ತಾರೆ, ನೀವು ಹೀಗೆ ಇರ್ರಪ್ಪ, ಇಲ್ಲದೇ ಇದ್ರೆ ನಾವು ಅಧಿಕಾರಕ್ಕೆ ಬರೋಕ್ಕಾಗೋದಿಲ್ಲ ಅಂಥೇಳಿ ಅವ್ರನ್ನ ಹಾಗೆಯೇ ಕೂರಿಸಿದ್ದಾರೆ. ಆ ದೃಷ್ಟಿಯಿಂದ ಈ 2 ಭಾಗ ಆದರೆ ಒಳ್ಳೆಯದು ಅಂತ ಹೇಳಿದ್ದು. ರಾಜಣ್ಣ ಅವರು ಇವತ್ತು ಮತ್ತೊಂದು ಹೇಳಿಕೆ ಕೊಟ್ಟರು, ನೀವು ಸೇರಿದಂತೆ ಒಕ್ಕಲಿಗ ಸಮುದಾಯದ ಮಠಾಧಿಪತಿಗಳೇನೆ DK ಸುರೇಶ್ ಅವರನ್ನ ಸೋಲಿಸಿದ್ರಿ ಅಂತ ಹೇಳಿ. ಅದು ಗೊತ್ತಿಲ್ಲ. ಈಗ ಎಲೆಕ್ಷನ್ನಲ್ಲಿ ಸೋಲೋದು ಗೆಲ್ಲೋದು ಅವ್ರವ್ರ ಅದೃಷ್ಟ, ಅವ್ರವ್ರ ಇದಕ್ಕೆ. ನಾವು ಸೋಲಿಸ್ತೋ ಅಂತ ಅವನು ಹೊಟ್ಟೆವರೆಗೆ ಹೇಳಿದ್ರೆ ಅದಕ್ಕೆ ನಾವೇನು ಮಾಡೋದು? ನಾವೇನು ಎಲೆಕ್ಷನ್ಗೆ ಹೋಗಿದ್ವಾ, ಕ್ಯಾನ್ವಾಸ್ಗೆ ಹೋಗಿದ್ವಾ? ಯಾರು ಬಂದರು, ನೀವು ಬಂದರು, ಇವ್ರು ಬಂದರು, ಯಾರು ಬಂದರು ಒಳ್ಳೇದಾಗ್ಲಪ್ಪ ಅಂತ ಆಶೀರ್ವಾದ ಮಾಡ್ತೀವಿ ಅಷ್ಟೇ ಹೊರತು ನಾವೇನು ಹೋಗಿಲ್ವಲ್ಲ. ಮತ್ತು ನಮ್ಮ ಜಾತಿ, ನಮ್ಮ ಸಮುದಾಯ ಅಂತಲೂ ಏನು ಹೋಗಿಲ್ವಲ್ಲ. ಅಂದರೆ ಒಕ್ಕಲಿಗ ಸಮುದಾಯದ